ರಾಜ್ಯ ಬಿಜೆಪಿಯ ಬಣ ಬಡಿದಾಟ ದೆಹಲಿಗೆ ಶಿಫ್ಟ್ ಆಗಿದೆ. ಯತ್ನಾಳ್ ಆ್ಯಂಡ್ ಟೀಮ್ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದೆ. ಸಹಜವಾಗಿ ರಾಜ್ಯದಲ್ಲಿ ಯತ್ನಾಳ್ ಟೀಮನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದಂಥ ಹಿನ್ನೆಲೆಯಿಂದಾಗಿ ದೆಹಲಿಯ ಕೇಂದ್ರ ನಾಯಕರನ್ನು ಭೇಟಿಯಾಗಿ ಅವರಿಗೆ ಕೆಲವೊಂದಿಷ್ಟು ದೂರುಗಳನ್ನು ಕೊಡುವಂತಹ ಪ್ರಯತ್ನಕ್ಕೆ ಇದೀಗ ಯತ್ನಾಳ್ ಆ್ಯಂಡ್ ಟೀಮ್ ಮುಂದಾಗಿದೆ. ಅದರ ಜೊತೆಗೆ ರಾಜ್ಯದಲ್ಲಿ ಹಾಗೂ ಇಡೀ ದೇಶಾದ್ಯಂತ ಉದ್ಭವಿಸಿರುವಂತಹ ವಕ್ಫ್ಗೆ ಸಂಬಂಧಪಟ್ಟಂತಹ ರಾಜ್ಯದಲ್ಲಿ ಆಗಿರುವಂತಹ ಅನಾನುಕೂಲಗಳು, ಸಮಸ್ಯೆಗಳು, ಇದೆಲ್ಲದರ ಬಗ್ಗೆ, ಲೋಪದೋಷಗಳ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಯಾರಿಸಿಕೊಂಡು ಬಂದಿರುವಂತಹ ಯತ್ನಾಳ್ ಆ್ಯಂಡ್ ಟೀಮ್ ಇದೀಗ JPC ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನು ಕೂಡ ನಿನ್ನೆ ಭೇಟಿಯಾಗಿ ಸುಮಾರು 45ರಿಂದ 50 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿ ತಮ್ಮ 2000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಒಪ್ಪಿಸಿದೆ. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ BP ಹರೀಶ್ ಅವರಿದ್ದಾರೆ. ಅವರು ಕೂಡ ಯಡಿಯೂರಪ್ಪ ಮತ್ತು ಅವರ ಮಗ ಹಾಲಿ ಅಧ್ಯಕ್ಷರಾಗಿರುವಂತಹ BJP ಅಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಪಕ್ಷ ವಿರೋಧಿ ಚಟುವಟಿಕೆಯನ್ನು ವಿಜಯೇಂದ್ರ ಅವರೇ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಮೊದಲು ಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರನ್ನೇ ಮಾತನಾಡಿಸೋಣ. ಏನು ಹೇಳ್ತಾರೆ, ಯಾಕೆ ದೆಹಲಿಗೆ ಬಂದಿದ್ದಾರೆ, ಈ 2 ವಿಚಾರಗಳು ಸದ್ಯಕ್ಕೆ ಪ್ರಸ್ತುತದಲ್ಲಿರುವಂತಹ ವಿಚಾರಗಳು. ಹರೀಶ್ ಅವರೇ, ಈಗ ದೆಹಲಿಗೆ ಬಂದಿದೆ ತಮ್ಮ ಎಲ್ಲ ಟೀಮ್, ತಾವು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ. ಏನೇನು ಸಮಸ್ಯೆ ಆಗಿರೋದೇನು ಅಂತ? ದೆಹಲಿಗೆ ಬಂದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಆಸ್ತಿ, ಮಠಗಳು, ದೇವಸ್ಥಾನಗಳು ವಕ್ಫ್ ವ್ಯಾಪ್ತಿಗೆ ಬಂದಿದೆ ಅಂತಕ್ಕಂತೇಳಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅವರು ಹಿಂದೂಗಳ ಮೇಲೆ ದಬ್ಬಾಳಿಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಿಜಾಪುರದಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರು. ಆ ಒಂದು ಧರಣಿಯಲ್ಲಿ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಭಾಗವಹಿಸಿದರು. ನಮ್ಮ ರಾಜ್ಯದ ಮುಖಂಡರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗವಹಿಸಿದರು. ನಾವೆಲ್ಲ ಅನೇಕ ಶಾಸಕರು, ಮಾಜಿ ಶಾಸಕರು, ಅನೇಕ ಹಿಂದೂ ಸಂಘಟನೆಯವರು ಆ ಧರಣಿಯಲ್ಲಿ ಪಾಲ್ಗೊಂಡ್ವಿ. ಆ ಒಂದು ಧರಣಿಗೆ JPCಯ ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಅವರು ಕೂಡ ಬಿಜಾಪುರಕ್ಕೆ ಆಗಮಿಸಿ ಅಲ್ಲಿರ್ತಕ್ಕಂಥ ಹಿಂದೂಗಳ, ರೈತರ, ಬರೀ ಹಿಂದೂಗಳಷ್ಟೇ ಅಲ್ಲ, ಬಡ ಅಲ್ಪ ಮುಸ್ಲಿಂ ರೈತರ ಜಮೀನುಗಳು ಕೂಡ ವಕ್ಫ್ ಆಗಿರ್ತಕ್ಕಂಥ ವಿಚಾರವನ್ನು ತಿಳಿದು ಅವರು ಯತ್ನಾಳ್ ಅವರಿಗೆ ಒಂದು ಸಲಹೆಯನ್ನು ನೀಡಿದರು. ಇಡೀ ರಾಜ್ಯದಲ್ಲಿ ವಕ್ಫ್ನಿಂದ ಆದಂಥ ತೊಂದರೆಗಳ ಬಗ್ಗೆ ನೀವು ಮಾಹಿತಿಯನ್ನು ದೆಹಲಿಗೆ ಮುಟ್ಟಿಸಿ ನಾವು ನಿಮ್ಮ ಪರವಾಗಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ ಕಾರಣ ಯತ್ನಾಳ್ ನೇತೃತ್ವದಲ್ಲಿ ನಾವು ಈಗಾಗಲೇ ಅನೇಕ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಅಲ್ಲಿ ರೈತರ, ಮಠಾಧೀಶರ, ದೇವಸ್ಥಾನದ ಏನು ತೊಂದರೆ ಆಗಿದೆ ಅವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಆಧಾರ ಸಮೇತ ಇವತ್ತು ನಾವು ಜಗದಾಂಬಿಕಾ ಪಾಲ್ರವರನ್ನು ಭೇಟಿ ಆಗ್ತಕ್ಕಂಥ ಕಾರಣದಿಂದ ನಾವು ದೆಹಲಿಗೆ ಬಂದಿದ್ದು 100ಕ್ಕೆ 100 ಸತ್ಯ. ಆದರೆ ನಾವು ದೆಹಲಿಗೆ ಹೊರಡುವ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಮಿತಿ ವತಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ನೋಟಿಸನ್ನು ನೀಡಿದರು, ತಕ್ಷಣ ನಾವೆಲ್ಲರೂ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳ ಅನ್ಯಾಯದ ವಿರುದ್ಧ ಹೋರಾಟ. ಈ ಹೋರಾಟವನ್ನು ನಾವು ಯಾವ ಕಾರಣಕ್ಕೆ ಕೈಗೆತ್ಕೊಂಡ್ವಿ ಅಂದರೆ, ಇವತ್ತು ವಾಲ್ಮೀಕಿ ಹಗರಣ ನಿಜವಾಗ್ಲೂ ನಮಗೆ ನೋವಾಗ್ತದೆ. ವಾಲ್ಮೀಕಿ ಹಗರಣದಲ್ಲಿ ಸದನದಲ್ಲಿ ಮುಖ್ಯಮಂತ್ರಿಗಳೇ, ಬರೀ ಮುಖ್ಯಮಂತ್ರಿಗಳಲ್ಲ, ಅವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಆದಂಥ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳ್ತಾರೆ 180 ಕೋಟಿ ಅಲ್ಲ, ಅವ್ಯವಹಾರ ಆಗಿರ್ತಕ್ಕಂಥದ್ದು ಕೇವಲ 80 ಕೋಟಿ ಅಂತೇಳಿ ಸದನದಲ್ಲಿ ತಿಳಿಸಿದ್ದಾಗ್ಯೂ ಕೂಡ ವಿಜೇಂದ್ರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಘಟಕ ಈ ಒಂದು ಹಗರಣವನ್ನು CBIಗೆ ಒಪ್ಪಿಸಲಿಕ್ಕೆ ಆಗದಂಥ ವಿಚಾರವನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋವಾಗ್ತದೆ. ಇವತ್ತು ಅದು CBI ಎನ್ಕ್ವೈರಿ ಆಗಬೇಕಾಗಿತ್ತು. ಸದನದಲ್ಲಿ 89 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿದರೆ, ಇವತ್ತು ಸರ್ಕಾರದ ದುಡ್ಡು ವೈಯಕ್ತಿಕ ಖಾತೆಗಳಿಗೆ ನೀಡೋದ್ರ ಮೂಲಕ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಮಾಡುತ್ತೆ ಅಂದರೆ ಅದನ್ನು CBIಗೆ ಕೊಡದಾರದಂಥ ಒಂದು ಹೋರಾಟವನ್ನು ಮಾಡಿ ಆ ವಾಲ್ಮೀಕಿ ಹಗರಣ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಂಡ್ರು.
ನಮಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಇವತ್ತು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಅಷ್ಟೊಂದು ಹಗರಣ ಮಾಡಿದಂಥ ಸಚಿವ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತಗೊಳ್ತೀವಿ ಅಂತಾರೆ. ಇದು ವಿರೋಧ ಪಕ್ಷದ ಒಂದು ಶಕ್ತಿ ಕಳೆದುಕೊಂಡಂಥ ನಾಯಕತ್ವ ಅನ್ನೋದರಲ್ಲಿ ಬೇರೆ ಇನ್ನೊಂದು ವಿಚಾರ ಇಲ್ಲ. ಅದ್ರ ಜೊತೆಗೆ ಮೂಢ ಹಗರಣ ಕೂಡ ಅಷ್ಟೇ. ಇವತ್ತು ಮೂಢ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದರು ವಿಜೇಂದ್ರ ಅವರು. ನಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ವಿ. ಆದರೆ ಬಹಳ ಮುಖ್ಯವಾಗಿ ವಾಲ್ಮೀಕಿ ಹಗರಣ, ಇವತ್ತು ವಾಲ್ಮೀಕಿ ಹಗರಣ, ದಲಿತರ ಹಣವನ್ನು ಲೂಟಿ ಹೊಡೆದಂಥ ಕಾಂಗ್ರೆಸ್ ಸರ್ಕಾರ, ಹರಿಜನ ಗಿರಿಜನರ ಹಣವನ್ನು ಲೂಟಿ ಹೊಡೆದಂಥ ಕಾಂಗ್ರೆಸ್ ಸರ್ಕಾರ, ಇಂತಹ ಮುಖ್ಯವಾದ ವಿಚಾರವನ್ನು ಬಿಟ್ಟು ಮೂಢ ಹಗರಣ 14 ಸೈಟ್ ಪಾದಯಾತ್ರೆ ಮಾಡಿದರು. ನಾವು ಕೂಡ ಪಾದಯಾತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಇದೆಲ್ಲವನ್ನು ಗಮನಿಸಿದಾಗ ನಮಗನ್ನಿಸ್ತು ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಯಡಿಯೂರಪ್ಪನವರು, ವಿಜೇಂದ್ರರವರು ಇವರು ಒಳ ಒಪ್ಪಂದದ ರಾಜಕೀಯ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಒಳ ಒಪ್ಪಂದ? ಉದಾಹರಣೆಗೆ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ವಿರೋಧ ಪಕ್ಷದ ವಿಜೇಂದ್ರ ಅವರು ಏನಾದರೂ ಪ್ರತಿಭಟಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮದೆಲ್ಲ ದಾಖಲೆ ನನ್ನ ಹತ್ರ ಇದೆ, ನೀವು ಕೂತ್ಕೊಳ್ರಿ ಅಂದರು. ಅದಕ್ಕೆ ಪ್ರತಿರೋಧವನ್ನು ತೋರಿಸಲಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಡಿ.ಕೆ. ಶಿವಕುಮಾರ್ ಅವರು, ವಿಜೇಂದ್ರ, ನಾವು ನೀಡಿದಂಥ ಭಿಕ್ಷೆಯಿಂದ ನೀನು ಶಾಸಕನಾಗಿದ್ದೀಯಾ, ನಾವೇನಾದರೂ ನಾಗರಾಜ್ ಗೌಡನಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ರೆ 25,000ದಲ್ಲಿ ನೀನು ಸೋಲ್ತೀಯಾ ಅಂತ ಹೇಳಿದರು. ಅದಕ್ಕೂ ಕೂಡ ಯಾವುದೇ ಉತ್ತರ ವಿಜೇಂದ್ರದಿಂದಾಗಲಿ ನಮ್ಮ ರಾಜ್ಯ ಘಟಕದಿಂದಾಗಲಿ, ಅಷ್ಟೇಕೆ ಸನ್ಮಾನ್ಯ ನಮ್ಮ ನಾಯಕರಾದ ಬಿ.ಎಸ್. ಯಡಿಯೂರಪ್ಪನವರಿಂದ ಕೂಡ ಅದನ್ನು ನಾವು ವಿರೋಧಿಸಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ವಿಜೇಂದ್ರ ಅವರೇ, ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ಸಿಗರ ಭಿಕ್ಷೆಯಿಂದ ಶಾಸಕ ಸ್ಥಾನ ದಕ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ರಾಜೀನಾಮೆ ಕೊಡಿ, ನೀವು ಬನ್ನಿ, ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ನಿಮ್ಮನ್ನು ಗೆಲ್ಲಿಸ್ತೀವಿ, ಆ ಡಿ.ಕೆ. ಶಿವಕುಮಾರ್ ಅವರ ಭಿಕ್ಷೆ ನಮಗೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದರು ಕೂಡ ಅದಕ್ಕೂ ಕೂಡ ಮೌನ. ಅಂದರೆ ಇವರ ಮೌನವನ್ನು ನೋಡಿದ್ರೆ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅನೇಕ ಹಗರಣಗಳನ್ನು ಕಾಂಗ್ರೆಸ್ ಬಯಲಿಗೆ ತರಬಾರ್ದು ಅನ್ನೋ ಕಾರಣದಿಂದ ಇವರು ನಮ್ಮ ಎಲ್ಲ ಹೋರಾಟಗಳನ್ನು ಅದುಮ್ತಾರೆ. ಹಾಗಾಗಿ ಈ ವಕ್ಫನ್ನು ಕೂಡ ಇವರು ಸರಿಯಾದ ರೀತಿಯಿಂದ ವಿರೋಧ ಮಾಡಲ್ಲ. ವಕ್ಫ್ನಿಂದ ಇಡೀ ಹಿಂದೂ ಸಮಾಜಕ್ಕೆ ಪೆಟ್ಟು ಬೀಳಲಿದೆ. ಇಡೀ ಹಿಂದೂ ಸಮಾಜದ ಮಠಮಾನ್ಯಗಳು ವಕ್ಫ್ಗೆ ಹೋಗ್ತಕ್ಕಂಥ ಕಾಲ ಇದೆ. ಇಡೀ ಹಿಂದೂಗಳ ದೇವಸ್ಥಾನಗಳನ್ನು ವಕ್ಫ್ ಇಲಾಖೆಗೆ ಸೇರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇಲ್ಲದಂಥ ನಾವೆಲ್ಲ ಈ ಹೋರಾಟವನ್ನು ಕೈಗೆತ್ತಿಕೊಂಡ್ವಿ. ಈಗ ಅವರು ನಾಟಕೀಯವಾಗಿ ಪ್ರಾರಂಭ ಮಾಡಿದ್ದಾರೆ. ನಾಟಕೀಯವಾಗಿ ವಕ್ಫ್ ವಿರುದ್ಧವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಅನ್ಯಾಯ ಆಗಿರ್ತಕ್ಕಂಥ ದೇವಸ್ಥಾನಗಳು, ಮಠಮಾನ್ಯಗಳನ್ನು ವೀಕ್ಷಣೆ ಮಾಡಿ ಮಠಾಧೀಶರ ವಿಚಾರವನ್ನು ತಿಳಿದು ನಾವು ಇವತ್ತು ಜಗದಾಂಬಿಕಾ ಪಾಲ್ ಅವರಿಗೆ ನಮ್ಮ ಸಂಪೂರ್ಣ ವರದಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಅಷ್ಟೇ ಅಲ್ಲ ಬಂಧುಗಳೇ, ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ನಾವು 5-6 ಲೋಕಸಭಾ ಕ್ಷೇತ್ರವನ್ನು ಗೆಲ್ಬೋದಾಗಿತ್ತು. ಸರ್, ತಾವು ಹೇಳಿದಂತೆ ಈಗ ಮೂಢ ಹಗರಣ ಏನು ಮೂಲೆ ಗುಂಪು ಸೇರ್ತಾ? ಹಾಗಾದ್ರೆ ನೋಡಿ, ಬಿಜೆಪಿ ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂತ ನೋಡಲಿಕ್ಕೆ ಮಾಧ್ಯಮದವ್ರ ಮುಂದೆ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಷ್ಟೇ. ಅದರಿಂದ ಯಾವುದೇ ಶಿಕ್ಷೆ ಕಾಂಗ್ರೆಸ್ ಮುಖಂಡರಿಗೆ ಆಗಬಾರ್ದು. ಏಕೆಂದರೆ ತಾವು ಹೇಳಿದಂತೆ ಮಾಡಿದಂತ ಹೋರಾಟ ಅದೆಲ್ಲವೂ ಕೂಡ ಜಸ್ಟ್ ತೋರ್ಪಡಿಕೆ ಮಾತ್ರನಾ? 100ಕ್ಕೆ 100 ತೋರ್ಪಡಿಕೆ. ನಿಜವಾಗಿ ಹೋರಾಟ ಆಗಿದ್ರೆ ಇವತ್ತು ವಾಲ್ಮೀಕಿ ಹಗರಣ CBIಗೆ ಒಪ್ಪಿಸಿ ಅಲ್ಲಿ ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು. ಇವು ಯಾವುದೂ ಕೂಡ ಆಗದಂಗೆ ನೋಡ್ಕೊಳ್ಳಲಿಕ್ಕೆ ಕಾರಣ ಇವತ್ತು ಅವರ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ. ಇದೆಲ್ಲ ಒಳ ಒಪ್ಪಂದ. ಕಾಂಗ್ರೆಸ್ನವರ ಭ್ರಷ್ಟಾಚಾರವನ್ನು ನಮ್ಮ ಮುಖಂಡರು ಬಯಲಿಗೆ ಎಳಿಬಾರ್ದು. ನಮ್ಮವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಬೇರೆ ಬೇರೆ ಕೆಟ್ಟ ವಿಚಾರಗಳನ್ನು ಕಾಂಗ್ರೆಸ್ನವರಿಂದ ತೊಂದರೆ ಆಗಬಾರ್ದು ಅಂತೇಳಿ ಒಳ ಒಪ್ಪಂದ. ಇದು ಒಳ ಒಪ್ಪಂದ ಬರೀ ಇಷ್ಟೇ ಅಲ್ಲ ಬಂಧುಗಳೇ. ಒಮ್ಮೆ ಒಳ ಒಪ್ಪಂದ ಪ್ರಾರಂಭ ಆಯ್ತಂದರೆ ಚುನಾವಣೆಯಲ್ಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ. ಡಿ.ಕೆ. ಶಿವಕುಮಾರ್ ಹೇಳಿದರು, ನಾಗರಾಜ್ ಗೌಡ ಅವನು ಕೊಟ್ಟಿದ್ರೆ ನೀವು 25,000ದಲ್ಲಿ ಸೋಲ್ತಿದ್ವಿ ಅಂತ.
ಇದು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅನ್ಯಾಯ ಮಾಡಿದ್ದಲ್ವಾ? ಇವತ್ತು ಯಾವುದೇ ಪಕ್ಷದಲ್ಲಿರಲಿ ಪ್ರಾಮಾಣಿಕರಿಗಾದಂಥ ಅನ್ಯಾಯ ಇದಲ್ವಾ? ಅಂದರೆ ನಾಗರಾಜ್ ಗೌಡನ ಕೊಟ್ಟಿದ್ರೆ ಇವ್ರು ಸೋತಿದ್ರೆ ಹೌದು, ಯಾಕೆ ವಿಜೇಂದ್ರ ಗೆಲ್ಲಿಸೋಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದರು? ಅವರ ಕ್ಷೇತ್ರದಲ್ಲಿ ಶಕ್ತಿ ಇಲ್ಲದ ಅಭ್ಯರ್ಥಿಗಳನ್ನು ಇವ್ರು ಹಾಕ್ಸ್ತಕ್ಕಂಥದ್ದು. ಯಡಿಯೂರಪ್ಪನವರು ವಿಜೇಂದ್ರ ಅವರ ಒಂದು ಪ್ಲ್ಯಾನ್ ಏನಿತ್ತಂದರೆ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಆಗಲಿ ಅವ್ರ ಮನೆತನದವರು ಸ್ಪರ್ಧೆ ಮಾಡಿದರೆ ಶಾಮನೂರು ಶಿವಶಂಕರಪ್ಪನವರು ಮನೆತನದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಇವ್ರನ್ನ ವೀಕ್ ಮಾಡಬೇಕಂತೇಳಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಪ್ಲ್ಯಾನ್ ಮಾಡಿದರು. ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಮಾಡಾಳು ವಿರೂಪಾಕ್ಷಪ್ಪನವರು, ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಜಗಳೂರಿನ ಶಾಸಕರಾದಂಥ ಗುರುಸಿದ್ದನಗೌಡರು. ಆಗ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಅನ್ನಿಸ್ತು, ರೇಣುಕಾಚಾರ್ಯ ಒಬ್ಬನಿಂದ ಈ ಲೋಕಸಭಾ ಕ್ಷೇತ್ರವನ್ನು ಕೆಡಿಸೋಕ್ಕಾಗಲ್ಲ, ಈ ರೇಣುಕಾಚಾರ್ಯನಿಗೆ ಮಾಡಾಳು ವಿರೂಪಾಕ್ಷಪ್ಪನವರು ಮತ್ತು ಗುರುಸಿದ್ದನಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವರ ಮೂಲಕ GM ಸಿದ್ದೇಶ್ವರ ಮನೆತನವನ್ನು ಎಣೆಯತಕ್ಕಂಥ ಒಂದು ವಿಚಾರಕ್ಕೆ ಅವ್ರು ಕೈ ಹಾಕಿರ್ತಕ್ಕಂಥದ್ದು 100% ಸತ್ಯ. ಅದು ಕಾರಣ ಏನಂದರೆ SS ಮಲ್ಲಿಕಾರ್ಜುನವರು, ಅವರು ನಮ್ಮ ಜಿಲ್ಲಾ ಸಚಿವರು. ಅವರ ಕಾರ್ಖಾನೆಯಲ್ಲಿ ಸುಮಾರು 60-70 ಕಾಡು ಪ್ರಾಣಿಗಳು, ಜೀವಂತ 30 ಕಾಡು ಪ್ರಾಣಿಗಳು, ಅಸ್ಥಿಪಂಜರ 30-40 ಪ್ರಾಣಿಗಳ ಅಸ್ಥಿಪಂಜರ, ಇದೆಲ್ಲ ಸಿಕ್ಕಾಗೂ ಕೂಡ ಯಡಿಯೂರಪ್ಪನವರು ಬೊಮ್ಮಾಯಿಯವರ ಮೇಲೆ ಒತ್ತಡ ತಂದು ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು. ಸ್ವಾಮಿ ನಾಚಿಕೆ ಆಗತ್ತೆ, ಬಿ ರಿಪೋರ್ಟ್ ಹಾಕ್ಸಿದ್ರು. ಬಿ ರಿಪೋರ್ಟ್ ಹಾಕಿಸಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಸ್ಥಾನವನ್ನು ಕಳೆದುಕೊಳ್ಳಿಕ್ಕೆ ಕಾರಣ ಆಯಿತು. ಇದೆಲ್ಲ ಹೊಂದಾಣಿಕೆ ರಾಜಕೀಯ. ಶಿವಶಂಕರಪ್ಪನವರು ಕಾಂಗ್ರೆಸ್ ಶಾಸಕರು, ಅವರು ಶಿವಮೊಗ್ಗಕ್ಕೆ ಹೋಗ್ತಾರೆ, ರಾಘವೇಂದ್ರರವ್ರನ್ನ MP ಮಾಡಿ ಅಂತಾರೆ. ಏನು ಸ್ವಾಮಿ ಇದು? ಮಗ ಜಿಲ್ಲಾ ಸಚಿವ, ಇವರು ಶಾಸಕರು, ಕಾಂಗ್ರೆಸ್ ಶಾಸಕರು, ಇವರು ರಾಘವೇಂದ್ರ BJP ಅಭ್ಯರ್ಥಿನ ಲೋಕಸಭಾ ಸದಸ್ಯರನ್ನಾಗಿ ಮಾಡ್ರಿ ಅಂತಾರೆ. ಇದು ಒಳ ಒಪ್ಪಂದ ಅಲ್ವಾ ಸರ್? ಹಾಗಾದ್ರೆ ತಾವು ಹೇಳದಂತೆ BJPಯಲ್ಲಿ ಯಡಿಯೂರಪ್ಪನವರ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಯಾವ ಕುಟುಂಬದವರು ಸಮೇತ ರಾಜಕೀಯದಲ್ಲಿ ಇರಬಾರ್ದು ಅನ್ನುವಂಥದ್ದು ಇದು ಹುನ್ನಾರನ ಏನು ಅಂತ? ಈಗ 224 ಕೂಡ ಯಡಿಯೂರಪ್ಪನವ್ರ ಮಂತನೇ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರು ಹೇಳ್ದಾಗ ಕೇಳ್ತಕ್ಕಂಥವ್ರು, ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಭ್ರಷ್ಟಾಚಾರ ವಿಚಾರಗಳನ್ನು ಬಯಲಿಗೆಳೆಯದಂತೆ ಅವ್ರ ಜೊತೆ ಸಹಕರಿಸ್ತಕ್ಕಂಥವ್ರು, ವಿಜೇಂದ್ರನ ಹಿಂಬಾಲಕರು, ಇವರಿಗೆ ಇಡೀ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ತಂಡದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾಧ್ಯಕ್ಷರನ್ನ ಅವ್ರಿಗೆ ಬೇಕಾದಂಥ ಅವ್ರ ಜೊತೆ ಇರ್ತಕ್ಕಂಥ ಯಾವತ್ತೂ ಅವ್ರ ಮಾತನ್ನು ಮೀರಿದಂಥವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಿದ್ದಾರೆ. ಹಿರಿಯ ಪಕ್ಷದ ಕಾರ್ಯಕರ್ತರನ್ನ ಮಾಡಿಲ್ಲ, ಪ್ರಾಮಾಣಿಕ ಕಾರ್ಯಕರ್ತರನ್ನ ಮಾಡಿಲ್ಲ. ಇವತ್ತು ಇಡೀ ರಾಜ್ಯ ನಮ್ಮ ಕೈಲಿದೆ ಅಂಥೇಳಿ ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ಅವ್ರದ್ದೇ ಆದಂಥ ಚೇಲಗಳ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಗುವ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಸರ್, ತಾವು ಹೇಳಿದಂತೆ ತಾವು ಯಡಿಯೂರಪ್ಪನವರ ಜೊತೆನೇ ಹಲವು ವರ್ಷಗಳಿಂದ ಗುರುತಿಸ್ಕೊಂಡಂಥವ್ರು, KJPಯಲ್ಲಿ ಜೊತೆ ಇದ್ದವರು, ತಮ್ಮನ್ನ ಮುಖ್ಯವಾಗಿ KJPಯ ಸಂಪೂರ್ಣ ಜವಾಬ್ದಾರಿ ತಾವು ತೆಗೆದುಕೊಂಡಿದ್ದಂಥವ್ರು. ಅಂಥದ್ರಲ್ಲಿ ತಮಗೆ ಯಾವುದೇ ರೀತಿಯ ಸ್ಥಾನಮಾನವನ್ನು ಯಾಕೆ ವಾಪಸ್ ಬಂದಾಗಲೂ ಕೊಡಲಿಲ್ಲ ಯಡಿಯೂರಪ್ಪನವರು? ನೋಡಿ, ನನಗಷ್ಟೇ ಅಲ್ಲ, ಅವರ ಜೊತೆ KJPಗೆ ಅನೇಕ ಬೋರ್ಡ್ಗಳನ್ನು ಹೊಂದಿದಂಥವರು, ಸಚಿವರಾದಂಥವರು ಕೂಡ ಅವರ ಜೊತೆ KJPಯಲ್ಲಿ ಭಾಗವಹಿಸಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟೋದ್ವಿ. ಇವತ್ತು ಅವ್ರು ಯಾರಿಗೂ ಕೂಡ ಅವರು ಯಾವುದೇ ಸಂದರ್ಭದಲ್ಲಿ ಸಹಾಯ ಮಾಡಿಲ್ಲ. ಕಳೆದ ವಿಧಾನಸಭೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಬೋವಿ ಸಮಾಜದವರಿಗೆ ಸಚಿವರನ್ನಾಗಿ ಮಾಡಿರಲಿಲ್ಲ. ಹೊಳಲ್ಕೆರೆ ಚಂದ್ರಪ್ಪನವರು ಸಮೇತ, ಚಂದ್ರಪ್ಪನವರು ಬೋವಿ ಸಮಾಜದವರು. ಬರೀ ಬೋವಿ ಸಮಾಜ ಒಂದೇ ಅಲ್ಲ, ಅವರು ಚಿತ್ರದುರ್ಗ ಜಿಲ್ಲೆಯನ್ನು ಪ್ರತಿನಿಧಿಸ್ತಿದ್ರು. ಆ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಇರಲಿಲ್ಲ, ಬೋವಿ ಸಮಾಜಕ್ಕೂ ಪ್ರಾತಿನಿಧ್ಯ ಇರಲಿಲ್ಲ. ಎಲ್ಲಿದೆ ಸ್ವಾಮಿ? ಅವರನ್ನು ಹಿಂಬಾಲಿಸ್ಕೊಂಡು ಹೋದಂಥ ಬೋವಿ ಸಮಾಜದ ಚಂದ್ರಪ್ಪನವ್ರಿಗೆ ಎಲ್ಲಿ ನ್ಯಾಯ ಕೊಟ್ಟಿದ್ದಾರೆ? ಇದು KJP ಹೋದಂಥವ್ರನ್ನ ಬಲಿ ತೆಗೆದುಕೊಂಡಿದ್ದು. ಇವತ್ತು KJPಗೆ ಇವರನ್ನು ಹಿಂಬಾಲಿಸ್ಕೊಂಡು ಹೋದವ್ರಿಗೆ ಪಕ್ಷ ವಿರೋಧಿ ಅಣೆಪಟ್ಟಿ ಬಿತ್ತು. ಅವರು ಪಕ್ಷದಲ್ಲಿ
ಅನ್ಯಾಯ ಮಾಡಿದ್ವಲ್ಲ ನಾವು ಬಿ ಜೆ ಪಿಗೆ ಅಂತಕ್ಕಂಥದ್ದು ಅವ್ರ ಹಣೆ ಪುಟಕ್ಕೆ ಬಂತು. ಆದರೆ ಇವರು ಬಚಾವಾದ್ರ ಅವರೊಬ್ಬರು ಬಚಾವಾದರು, ಅವರೊಬ್ಬರು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಸರ್, ಈಗ ತಾವು ಹೇಳಿದಂತೆ ಯಡಿಯೂರಪ್ಪ ಕುಟುಂಬದಲ್ಲಿ ಸಂಪೂರ್ಣ ರಾಜಕಾರಣ ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಈಗ ಅಧ್ಯಕ್ಷರಾಗಿದ್ದಾರೆ ವಿಜೇಂದ್ರ ಅವರು ಮೂಢ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ತಾವು ವಕ್ಫನ್ನ ಹೈಜಾಕ್ ಮಾಡಿದ್ರ ಯತ್ನಾಳ್ ಅಂಡ್ ಟೀಮ್, ನೀವೆಲ್ಲ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, ಎನ್.ಆರ್. ಸಂತೋಷ್, ಬಿ.ವಿ. ನಾಯಕ್ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ, ಹೀಗೆ ಹಲವು ಜನ ತಾವೆಲ್ಲ ಬಿ.ಪಿ. ಹರೀಶ್ ತಾವೆಲ್ಲ ಸೇರ್ಕೊಂಡಿದ್ದೀರಿ. ನೋಡಿ, ನಾವು ವಾಲ್ಮೀಕಿ ಹಗರಣ ನಮ್ಗೆ ಅವಕಾಶ ಕೊಡಿ, ವಾಲ್ಮೀಕಿ ಹಗರಣ ಅತಿ ಮುಖ್ಯವಾದಂತೇಳಿ ನಾವು ಅನೇಕ ಬಾರಿ ನಮ್ಮ ರಾಜ್ಯ ನಾಯಕರಿಗೆ ತಿಳಿಸಿದ್ವಿ, ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದ್ವಿ. ಆದರೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಇದು ಅಧ್ಯಕ್ಷರು ಪರ್ಮಿಷನ್ ಕೊಡಲಿಲ್ಲ, ಪಕ್ಷದ ಚೌಕಟ್ಟಿನೊಳಗಡೆ ಮಾಡೋದಕ್ಕೆ ಅಂತ. ಪಕ್ಷದ ಚೌಕಟ್ಟಿನೊಳಗೆ ಮಾಡಲಿಕ್ಕೆ ಯಾರೂ ಕೂಡ ನಮಗೆ ಅನುಮತಿ ಕೊಡಲಿಲ್ಲ. ನಮಗೆ ಅನಿವಾರ್ಯವಾಯಿತು. ಎಲ್ಲದಕ್ಕಿಂತ ಮುಖ್ಯ ನಮಗೆ ದೇಶ ಮೊದಲು, ಧರ್ಮ ಎರಡನೇದು, ನಂತರ ಪಕ್ಷ. ಹಾಗಾಗಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ದೇವಸ್ಥಾನಗಳು, ನಮ್ಮ ಮಠಮಾನ್ಯಗಳು ಉಳಿಸ್ಬೇಕು ಅಂತೇಳಿ ಇವತ್ತು ನಾವು ಈ ಹೋರಾಟಕ್ಕೆ ಕೈಗೆತ್ಕೊಂಡೇ ವಿನ ಇದರಲ್ಲಿ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಯಾಕೆಂತೇಳಿದ್ರೆ ಈ ಒಂದು ವಿಚಾರ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಪಕ್ಷದ ಚೌಕಟ್ಟಿನೊಳಗಡೆ ಅಧ್ಯಕ್ಷರ ಸಹಜವಾಗಿ ಮಾರ್ಗದರ್ಶನ, ಸಲಹೆ, ಅಭಿಪ್ರಾಯಗಳು ಪ್ರಮುಖವಾಗುತ್ತೆ. ಅಧ್ಯಕ್ಷರನ್ನೇ ತಾವು ಬದಿಗಿಟ್ಟು ಯತ್ನಾಳ್ ಅವರು ಒಂದು ಟೀಮನ್ನು ಕಟ್ಕೊಂಡಿದ್ದಾರೆ. ಹಂತ ಹಂತವಾಗಿ ತಮ್ಮ ಟೀಮ್ ಪಡೆಗಳು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದೆ. ಜೊತೆಗೆ ಬೇರೆ ರೀತಿಯಾದಂತಹ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಹುಟ್ಕೊಳ್ತಾ ಇದೆ. ಸೊ ಇದು ನಾನಾ ರೀತಿಯ ಚರ್ಚೆಗಳಿಗೆ ಆಸ್ಪದ ಕೊಡ್ತಿದೆಯಲ್ಲ. ನೋಡಿ, ಏನೇ ಚರ್ಚೆ ಆಗಲಿ ನಮ್ಮ ಕೂಗು ಒಂದೇ, ಯಡಿಯೂರಪ್ಪನವರು ಒಳ ಒಪ್ಪಂದದ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡಲಿಕ್ಕೆ ಅವರು ಒಬ್ಬರು ಕಾರಣ. ಅದನ್ನೇ ವಿಜೇಂದ್ರ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಿಜೇಂದ್ರ ಅವರು ಅನುಭವದ ಕೊರತೆ ಇದೆ. ಹಿರಿಯರಿಗೆ ಗೌರವ ಕೊಡೋಲ್ಲ, ಲೋಕಸಭಾ ಸದಸ್ಯರಿಗೂ ಗೌರವ ಕೊಡಲ್ಲ, ಯಾವ ಹಿರಿಯ ರಾಜಕಾರಣಿಗಳಿಗೂ ಗೌರವ ಕೊಡಲ್ಲ. ಅವ್ರ ಹಿಂದೆ ಇರ್ತಕ್ಕಂಥ ಏನು ಅವರ ತಂಡ ಇದೆ ಅವ್ರಿಗೆ ಮಾತ್ರ ಇವತ್ತು ಪಕ್ಷದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ವಿಶ್ವಾಸ ಕಳ್ಕೊಂಡಿದ್ದೀವಿ. ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಹಿಂದೂಗಳ ಮೇಲೆ ಆಗ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಜಮೀರ್ ಅವರಿಂದ ಆಗ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಸರಿ, ಒಳ ಒಪ್ಪಂದ ಅಂತ ಹೇಳಿದ್ರಿ ವಿಜೇಂದ್ರ ಮತ್ತು ಯಡಿಯೂರಪ್ಪ, ಯಾರ ಜೊತೆ ಒಳ ಒಪ್ಪಂದ ಅಂತ? ಸ್ವಾಮಿ, ಇವತ್ತು ಕಾಂಗ್ರೆಸ್ಸಿನ ಮುಖಂಡರು, ಇದು ನಾನು ಹೇಳಿದ್ದಲ್ಲ, ಡಿ ಕೆ ಶಿವಕುಮಾರೇ ಹೇಳಿದರು ನಮ್ಮ ಭಿಕ್ಷೆ ಅಂತ. ಡಿ ಕೆ ಶಿವಕುಮಾರ್ ಯಾಕೆ ವಿಜೇಂದ್ರಂಗೆ ಭಿಕ್ಷೆ ಕೊಡಬೇಕಿತ್ತು? ಇದು ಒಳ ಒಪ್ಪಂದ ಅಲ್ವಾ? ಡಿ ಕೆ ಶಿವಕುಮಾರ್ ಮೇಲೆ ಕೂಡ ಇದ್ದಾವೆ, ಅಲ್ಲಿ ಇವರಿಂದ ಸಹಾಯ ಆಗ್ಬೋದು. ಇಲ್ಲೇ ಗೊತ್ತಾಗತ್ತೆ ನೋಡಿ, ಮಲ್ಲಿಕಾರ್ಜುನ ಅವರಿಗೆ ಯಾವುದೇ ಕೇಸ್ ಅಲ್ಲ ಸ್ವಾಮಿ. ಸಲ್ಮಾನ್ ಖಾನ್ 15 ವರ್ಷಗಳ ಕಾಲ ಕೇವಲ ಒಂದು ಕೃಷ್ಣ ಮೃಗಕ್ಕೋಸ್ಕರವಾಗಿ ಅವನು ಅನುಭವಿಸಿದಂಥ ನೋವು ನಿಮಗೆ ಗೊತ್ತಿದೆ. ಇವತ್ತು ಲಾರೆನ್ಸ್ ಬಿಷ್ಣೋಯಿ ಅವರು ಇವತ್ತು ಅವರಿಗೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ. ಏಕೆಂದರೆ ಕೃಷ್ಣ ಮೃಗ ಅವರಿಗೆ ದೇವರ ಸಮಾನ. ಇವತ್ತು ನಮ್ಮ ಹಿಂದೂಗಳಾಗಿ ಹುಟ್ಟಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಶಾಮನೂರು ಶಿವಶಂಕರಪ್ಪನವರು ಅವರ ಒಂದು ಕಾರ್ಖಾನೆಯಲ್ಲಿ ಕಾಡು ಪ್ರಾಣಿಗಳನ್ನು ಸಾಕಿ ಅದರ ಮಾಂಸವನ್ನು ಉಪಯೋಗಿಸ್ತಾರೆ ಅಂದರೆ ನಿಜವಾಗ್ಲೂ ಇದು ನಾವು ಮಾತಾಡಲಿಕ್ಕೆ ಅಸಹ್ಯ ಅಂತ ಹೇಳ್ಬೇಕಂದ್ರೆ, ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಅವರು ಇದೊಂದು ಕಾರಣಕ್ಕೋಸ್ಕರವಾಗಿ ರಾಜೀನಾಮೆ, ಅವ್ರಿಗೆ ನೈತಿಕತೆ ಇಲ್ಲ, ಅವರಿಗೆ ನಿಜವಾಗ್ಲೂ ನೈತಿಕತೆ ಇಲ್ಲ. ಒಟ್ಟಾರೆ ಇಲ್ಲಿ ಪ್ರಾಮಾಣಿಕವಾದಂಥ ವಿರೋಧ ಪಕ್ಷ ಇಲ್ಲದ ಕಾರಣ ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಮೋಸ, ಅನ್ಯಾಯ ಅತಿ ಜಾಸ್ತಿ ಆಗಿದೆ. ಇದು ಕೊನೆಗೊಳ್ಳಲೇಬೇಕು. ಇದನ್ನು ನಮ್ಮ ಕೇಂದ್ರ ನಾಯಕರು ಅರ್ಥ ಮಾಡ್ಕೋಬೇಕು. ನಮ್ಮ ಧರ್ಮಕ್ಕೆ ಪೆಟ್ಟಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ವ್ಯವಸ್ಥೆಯನ್ನು ಇರ್ತಕ್ಕಂಥ ರಾಜಕೀಯ ವಾತಾವರಣದಲ್ಲಿ ಕೇಂದ್ರ ನಾಯಕರು ಗಮನ ಹರಿಸಬೇಕು. ರಾಜ್ಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ಎಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮದ ದೃಷ್ಟಿಯಿಂದ. ಇವತ್ತು ಇದು ಬರೀ ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಇದು ವಕ್ಫ್ ಅಂತಕ್ಕಂಥದ್ದು ಇಡೀ ಭಾರತ ದೇಶಕ್ಕೆ ಕ್ಯಾನ್ಸರ್ ರೀತಿ ಬಲಿ ತೆಗೆದುಕೊಳ್ತದೆ. ಇನ್ನೂ ಏನಾರ ಅಲ್ಪಸಂಖ್ಯಾತರ ಜನಸಂಖ್ಯೆ ಹೆಚ್ಚಾಗಿದ್ದೇ ಆದರೆ ದೇಶಕ್ಕೆ ವಕ್ಫ್ ಒಂದು ಕ್ಯಾನ್ಸರ್. ಹಾಗಾಗಿ ಇವತ್ತು ರಾಷ್ಟ್ರೀಯ ನಮ್ಮ ಪಕ್ಷದ ನಾಯಕರು
ನಮ್ಮ ವಿಚಾರಕ್ಕೆ ಸ್ಪಂದಿಸಲಿ. ಏನು ಕರ್ನಾಟಕ ರಾಜ್ಯದಲ್ಲಿ ಅನ್ಯಾಯ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ವಿಜಯೇಂದ್ರ ಅವ್ರಿಗೆ ಶಿಕ್ಷೆ ಕೊಡಲಿ, ನಮ್ಮ ತಪ್ಪಿದರೆ ನಮಗೆ ಶಿಕ್ಷೆ ಕೊಡಲಿ ಅಂತೇಳಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇವತ್ತು ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಕಾಂಗ್ರೆಸ್ ಅನೇಕ ಹಗರಣಗಳನ್ನು ಮಾಡ್ತಾ ಇದೆ, ಏನಪ್ಪ ಇವರಲ್ಲಿ ಗುಂಪುಗಾರಿಕೆ ಅಂತಕ್ಕಂಥ ನೋವಿದೆ, ನಮಗೂ ಅರ್ಥ ಆಗ್ತದೆ. ಸರ್, ಒಂದು ಇಂಟ್ರಪ್ಟ್ ಮಾಡ್ತೇನೆ. ತಾವು ಹೇಳಿದಂತೆ ಶಾಮನೂರು ಶಿವಶಂಕರಂ ಅವರ ಅವರು ತೋಟದ ಮನೆ ಅಂತ ಹೇಳಿದ್ರೆ ಮಿಲ್ನಲ್ಲಿ ಕೃಷ್ಣ ಮೃಗಗಳು ಸಾಕ್ತಾ ಇದ್ರು, ಜೊತೆಗೆ ಅದರ ಮಾಂಸನೆಲ್ಲ ಬಳಸಿ. ಇದು ನಾನು ಹೇಳಲ್ಲ, ಬೆಂಗಳೂರು CCB ಮತ್ತೆ ಅರಣ್ಯ ಇಲಾಖೆಯವರೇ ಜಪ್ತಿ ಮಾಡಿರ್ತಕ್ಕಂಥದ್ದು. ವನ್ಯಜೀವಿ ಸಂರಕ್ಷಣಾ ಹೌದು, ಮಂಡಳಿಯವರಿಗೆ ದೂರನ್ನ ಕೊಟ್ರ ತಾವು? ಸರ್, ಅವರೇ ಹಿಡಿದಿದ್ದು. ಬೆಂಗಳೂರಿನಲ್ಲಿ ಕೃಷ್ಣ ಮೃಗದ ಅಸ್ಥಿಪಂಜರ, ಕೋಡು, ಮುಖ ಇದನ್ನೆಲ್ಲ ಒಬ್ಬ ವ್ಯಕ್ತಿ ಮಾರ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸರು ಅವನನ್ನು ಬಂಧಿಸಿ, ಅರಣ್ಯ ಇಲಾಖೆ ಮತ್ತು CCB ಅವರು ಅವನನ್ನು ಬಾಯಿ ಬಿಡಿಸಿ ಅವರಿಬ್ಬರನ್ನು ಕರ್ಕೊಂಡು ಮಲ್ಲಿಕಾರ್ಜುನವರ ಕಾರ್ಖಾನೆಗೆ ಬಂದ. ಅಲ್ಲಿ ಇವೆಲ್ಲ ಸಿಕ್ತು. ಇದೆಲ್ಲ ಅವರು FIR ಅಲ್ಲೂ ಕೂಡ ಇದನ್ನೆಲ್ಲದನ್ನು ಕಾಣಿಸಿದ್ದಾರೆ. ಇಂಥ ಒಂದು ಘೋರ ತಪ್ಪು ಮಾಡಿದರೂ ಕೂಡ ನಮ್ಮ ಸರ್ಕಾರ, ನಾಚಿಕೆ ಆಗುತ್ತೆ ನನಗೆ ಹೇಳಲಿಕ್ಕೆ, ನಮ್ಮ ಸರ್ಕಾರ ರಿಪೋರ್ಟ್ ಆಗ್ತು. ಸರ್, ಈಗ ತಾವೇ ಹೇಳಿದಂತೆ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡೋದಾದ್ರೆ ಕಾರ್ಯಕರ್ತರು ಒಂದ್ ಕಡೆ ಬೇಸರದಲ್ಲಿ ನೋಡಿ, ಅವ್ರು ಬೇಸರದಲ್ಲಿ ಇದ್ದಾರೆ. ಆದರೆ ಒಂದು ಕಾರ್ಯಕರ್ತರಲ್ಲಿ ಸಾಮಾನ್ಯ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಎಲ್ಲ ಪಕ್ಷದ ನಾಯಕರ ಒಳ ಒಪ್ಪಂದದಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇದು ಕೊನೆಗೊಳ್ಳಬೇಕಾದ್ರೆ ಯಾವುದಾದ್ರೂ ರೀತಿಯಲ್ಲಿ ಹೋರಾಟ ಆಗಲೇಬೇಕು. ಇವತ್ತು ನಾವು ನೀರಿನಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೇಲೆ ಬರೋದು ಯಾವಾಗ ಅಂದರೆ, ನಾವು ತಳವನ್ನು ಮುಟ್ಟಿದಾಗ ನಾವು ಕಾಲಲ್ಲಿ ತಳವನ್ನು ಒತ್ತಿ ನಾವು ಮೇಲೆ ಬರೋ ರೀತಿ ಭ್ರಷ್ಟ ನಾಯಕರನ್ನೆಲ್ಲ ಮನೆಗೆ ಕಳಿಸಿ ಉತ್ತಮವಾದಂಥ ನಾಯಕರಿಗೆ ನಾಯಕತ್ವ ಕೊಡೋದ್ರ ಮೂಲಕ ಕರ್ನಾಟಕವನ್ನು ಸದೃಢವಾಗಿ ಕಟ್ಟತಕ್ಕಂಥ ಒಂದು ದಿನ ಬರ್ತದೆ. ಹಾಗಾಗಿ ತಾವು ಕಾಯುವುದರ ಜೊತೆಗೆ ಈ ರೀತಿಯ ನ್ಯಾಯಯುತವಾದ ಹೋರಾಟಕ್ಕೆ ತಮ್ಮ ಬೆಂಬಲ ಇರಲಿ, ತಾವು ಯಾರೂ ನಿರಾಶಾವಾದಿಗಳು ಆಗಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ಮೂಲಕ ತಿಳಿಸಲು ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಹೇಳಿದ್ರಿ, ಈಗ ಬೀದಿಯಲ್ಲಿ ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ಅಧ್ಯಕ್ಷರ ಬಣ, ಅವರಿಗೂ ಸಾಕಷ್ಟು ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಟೀಮ್ನಲ್ಲಿ ಕೂಡ ನಾನಾ ರೀತಿಯಾದಂಥ ಬೆಂಬಲಗಳು ವ್ಯಕ್ತವಾಗ್ತಿದೆ. ಇದು ಅಂತಿಮವಾಗಿ ಬಗೆಹರಿಯೋದು ಹೇಗೆ ಅಂತ ನೋಡಿ ಸ್ವಾಮಿ, ಎಲ್ಲದಕ್ಕೂ ಕೂಡ ಒಂದು ಕೊನೆ ಅಂತಕ್ಕಂಥದ್ದು ಇರ್ತದೆ, ಒಳ್ಳೆ ಕಾಲ ಬರ್ತದೆ. ಧನ್ಯವಾದ. ಕೇಂದ್ರ ನಾಯಕರುಗಳನ್ನ ತಾವು ಭೇಟಿ ಆಗಬೇಕು ಅಂತ ಸಮಯ ಕೂಡ ಕೇಳಿದಿರಿ. ನೋಡಿ, ಇದುವರೆಗೂ ದಾವಣಗೆರೆ ಜಿಲ್ಲಾ ಲೋಕಸಭಾ ಕ್ಷೇತ್ರ, ಅನೇಕ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಕಳೆದುಕೊಳ್ಳಿಕ್ಕೆ ನಮ್ಮ ನಾಯಕರ ಒಳ ಒಪ್ಪಂದ ಅಂತೇಳಿ ಭಾಳಷ್ಟು ಸಾರಿ ನಾವು ಮಾಧ್ಯಮದ ಮೂಲಕ ತಿಳಿಸಿದ್ದೀವಿ. ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಮಾಜಿ ಕೇಂದ್ರ ಸಚಿವರು ಆದಂಥ ಸನ್ಮಾನ್ GM ಸಿದ್ದೇಶ್ವರ್ ಅವರು, ಅವರ ಪತ್ನಿ ಅಧಿಕೃತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಲಿಖಿತ ಮೂಲಕ ನಾವು ಕೇಂದ್ರದ ನಡ್ಡಾರವರಿಗೆ, ಅಮಿತ್ ಶಾಜಿಗೆ, ನರೇಂದ್ರ ಮೋದಿಜಿ ಅವರಿಗೆ ಲಿಖಿತ ಮೂಲಕ ಕೂಡ ನಾವು ತಿಳಿಸಿದ್ದೀವಿ. ಇಲ್ಲಿವರೆಗೂ ಯಾವುದೇ ಒಂದು ವಿಚಾರವನ್ನು ನಮ್ಮ ಯಾರನ್ನು ಕೂಡ ಕೇಳದೆ ಇರೋ ಕಾರಣ ಈ ರೀತಿಯ ಹೋರಾಟ ಅನಿವಾರ್ಯವಾಗಿದೆ. ಧನ್ಯವಾದ. ನಿನ್ನೆ ಸಂಸದರ ಸಭೆ ನಡೆಯಿತು ಸರ್, ಮುಖ್ಯವಾಗಿ ಯಾವುದು ನನಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಈ ಅತೃಪ್ತತೆ ಏನಿದೆ, ಎರಡು ಬಣ ಬಡಿದಾಟಗಳಿಂದ ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು, ಇದಕ್ಕೊಂದು ಪರಿಹಾರ ಕೊಡಬೇಕು ಅನ್ನುವಂಥದ್ದು ತಮ್ಮ ರಾಜ್ಯ ಉಸ್ತುವಾರಿಯಾಗಿರುವಂತಹ RMD ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಜೋಶಿ ಅವರ ನಿವಾಸದಲ್ಲಿ ನಡೆಸಲಾಗಿದೆ. ಸಂಸದರೆಲ್ಲರೂ ನೋಡಿ, ನಾವು ಸಂಸದರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ನನಗೆ ಭಾಳಷ್ಟು ನೋವು ಅಂದರೆ, ಇಷ್ಟೊಂದು ಸಂಸದರು ನಮ್ಮ ರಾಜ್ಯದಲ್ಲಿ ಇದ್ದಾಗ್ಯೂ ಕೂಡ ಕೇಂದ್ರ ನಾಯಕರು ಸಂಸದರನ್ನು ಕರೆಸ್ಕೊಂಡು ಬಿಟ್ಟು ಅವರಿಗೆ ಜವಾಬ್ದಾರಿಯನ್ನು ನೀಡುವುದರ ಮೂಲಕ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿಯನ್ನು ಸುಧಾರಿಸ್ಬೋದು, ಸಂಸದರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಮತ್ತೊಂದು ತಾವು ಪದೇ ಪ್ರಶ್ನೆಯನ್ನು ಎತ್ತುತ್ತಾ ಇದ್ರಿ, ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬದವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ, ಅವರಿಗೆ ನೋಟಿಸ್ ಕೊಡಬೇಕಾ? ಅಲ್ರಿ ಸ್ವಾಮಿ, ಅವ್ರ ಮನೇಲಿ ಯಡಿಯೂರಪ್ಪನವರೇ ಎಲ್ಲರಿಗೂ ಫೋನ್ ಮಾಡ್ತಾರೆ, ಬರ್ರಿ ನನ್ನ ಮಗನ್ನ ಕಾಪಾಡಿ, ಈ ವಯಸ್ಸಿನಲ್ಲಿ ಯಾಕ್ರಿ ಬೇಕು, ಈ ವಯಸ್ಸಿನಲ್ಲಿ ಮಗನ ಅಧ್ಯಕ್ಷರು ಮಾಡೋ ಅವಶ್ಯಕತೆ ಏನೈತ್ರಿ? ಇದು ಹೇಗಿದೆ ಅಂದರೆ, ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈ ಮನೆಯಲ್ಲಿ ದೊಡ್ಡವರು ಚಪ್ಪಲ್ ಶೂಸ್ ಬಿಟ್ಟೋಗಿರ್ತಾರೆ,
ಆವಾಗ ಮನೇಲಿರ್ತಕ್ಕಂಥ ಮಗು ಏನು ಮಾಡುತ್ತೆ, ಆ ಶೂಸಲ್ಲಿ ಕಾಲು ಇಟ್ಕೊಂಡು ಮನೆಯಲ್ಲೆಲ್ಲ ಹಿಂಗೆ ಓಡಾಡ್ಕೊಂತ ಬೀಳೋದು ಹೇಳೋದು ಮಾಡ್ತಾ ಇರತ್ತೆ. ಹಂಗೆ ಯಡಿಯೂರಪ್ಪನವ್ರ ಶೂಸಲ್ಲಿ ವಿಜೇಂದ್ರ ಕಾಲಿಟ್ಟು ರಾಜ್ಯ ಎಲ್ಲ ತಿರುಗಕ್ಕೆ ಹೋಗ್ತಾನೆ. ಅದು ಮನೆಯಲ್ಲೇ ಓಡಾಡೋಕ್ಕಾಗಲ್ಲ ಅವನಿಗೆ, ರಾಜ್ಯ ಎಲ್ಲ ತಿರುಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನಿನ್ನ ಶೂಸ್ನಲ್ಲಿ ನೀನು ಓಡಾಡು, ನಿಮ್ಮ ಅಪ್ಪರ ಶೂಸ್ ಬದಿಗಿಡು ಅಂತೇಳಿ ಹೇಳಿ. ಒತ್ತಾಯ ಏನು ಸರ್? ಅಂತಿಮವಾಗಿ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅವ್ರಿಗೆ ಶಕ್ತಿ ಇಲ್ಲ, ಅಂದ್ರೆ ಬದಲಾವಣೆ ಆಗ್ಬೇಕು ಅಂತ. 100% ಯಾರಾದರೂ ಹಿರಿಯರ ಅನುಭವಿ ರಾಜಕಾರಣಿಗಳನ್ನ ಪಕ್ಷ ನೀಡಲಿ, ಯಾರನ್ನಾದರೂ ಭ್ರಷ್ಟಾಚಾರ ಮುಕ್ತ ವ್ಯಕ್ತಿತ್ವ ಇರ್ತಕ್ಕಂಥ ಯತ್ನಾಳ್ ಅವ್ರನ್ನ ಮಾಡ್ಬೇಕಾ? ನಾವು ಯತ್ನಾಳ್ ಅವರು ಯಾವತ್ತೂ ಅಧ್ಯಕ್ಷ ಆಗ್ತೀರಿ ಅಂತ ಕೇಳಿಲ್ಲ. ಯತ್ನಾಳ್ ಅವರು ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಯಾರ ಗುರಿ ಅಲ್ಲ. ಬೇರೆ ಯಾವ್ದಾದ್ರು ಸಮುದಾಯದ ನಾಯಕರುಗಳನ್ನ ಅಧ್ಯಕ್ಷನಾಗಿ ಮಾಡಿದ್ರು ಆಗಲಿ. ನಾವು ಸಮುದಾಯ ಅಂತ ಹೇಳಲ್ಲ, ನಾವು ಹಿಂದೂಗಳು, ನಾವು ಭಾರತೀಯರು. ಯಾರಾದರೂ ಹಿಂದೂಗಳ ಪರವಾಗಿ ನಿಲ್ತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷನ. ಕೇಂದ್ರದ ನಾಯಕರುಗಳು ತಮಗೆ ಸಮಯವನ್ನು ಕೊಟ್ಟಿದ್ದಾದಲ್ಲಿ ತಮ್ಮ ಪ್ರಮುಖ ಅಜೆಂಡಾ ಏನು? ಅಧ್ಯಕ್ಷರು ಬದಲಾವಣೆನಾ? ಹೌದು. ಅನುಭವ ಇಲ್ಲ, ಹಿರಿಯರಿಗೆ ಗೌರವ ಕೊಡೋದಿಲ್ಲ, ಭ್ರಷ್ಟಾಚಾರದ ಕಳಂಕ ಇವ್ರ ಮೇಲಿದೆ, ತಕ್ಷಣ ಬದಲಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂತಹ BP ಹರೀಶ್ ಅವರ ಮಾತುಗಳು. ಸಹಜವಾಗಿ ರಾಜ್ಯದಲ್ಲಿ ಎರಡು ಬಣಗಳು ಈಗಾಗಲೇ ಉದ್ಭವಿಸಿದೆ. ಒಂದು ಕಡೆ ಅಧ್ಯಕ್ಷ ವಿಜೇಂದ್ರ ಅವರ ಬಣ ಆಗಿದ್ರೆ, ಮತ್ತೊಂದು ಕಡೆ ಅವರ ವಿರುದ್ಧವಾಗಿರುವಂತಹ ಯತ್ನಾಳ್ ಅವರ ಟೀಮ್ ದಿನದಿಂದ ದಿನಕ್ಕೆ ಮತ್ತಷ್ಟು ಸದಸ್ಯರುಗಳನ್ನ ಹೆಚ್ಚಿಸಿಕೊಂಡು ಹೋಗ್ತಾ ಇದೆ. ಈ ಒಂದು ಬಣ ನೇರವಾಗಿ ಇದೀಗ ದೆಹಲಿಗೆ ಕಾಲಿಟ್ಟಿದೆ. ಜೊತೆಗೆ ದೆಹಲಿಯಲ್ಲಿ ಕೇಂದ್ರದ BJP ನಾಯಕರುಗಳನ್ನ ಅವರ ಕದವನ್ನು ತಟ್ಟಿ ಅವರಿಗೆ ದೂರುಗಳನ್ನು ಸಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ TV.